ಪ್ರೇಮ್ ಸರ್ ಫೈನಲಿ ಸ್ಟೇಷನ್ಗೂ ಕೂಡ ದೂರು ಕೊಟ್ಟಿದ್ದಾರೆ, ಜೊತೆ ಇಲ್ಲೂ ಕೂಡ ಫಿಲ್ಮ್ ಚೇಂಬರ್ಗೂ ಕೊಟ್ಟಿದ್ದಾರೆ. ನೀವೇನು ಸ್ಟೇಷನ್ ದೂರು ಕೊಟ್ಟಿದ್ದೀರಾ? ಇವಾಗ ತಾನೇ ಬಂದಾಗ ಪ್ರೇಮ್ ಸರ್ ಕಾಲ್ ಮಾಡಿದಾಗ ಹಿಂಗಿದೆ ಅಂತ ಅಂದ್ಬಿಟ್ಟು ಬಾ ಮಗನೇ ನೀನು ಅಂತ ಅಂದ್ಬಿಟ್ಟು ಅಂದ್ರು. ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಈಗ ವಾರಣಾಸಿಯಿಂದ ಮಾರ್ನಿಂಗ್ ಫ್ಲೈಟಿಗೆ ಬಂದಿದ್ದು. ಇವಾಗ ಹೋಗಿ ಅದೇ ಕೆಲಸ. ಫಸ್ಟ್ ಡಿಫಾರ್ಮೇಶನ್ ಡೆಫಿನೆಟ್ಲಿ ಹಾಕ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡ್ಬೋದು ಸರ್. ಅವ್ರ ತಾಯಿ ಬೇರೆ ಅಲ್ಲ, ನಮ್ಮ ತಾಯಿದಿರು ಬೇರೆ ಅಲ್ಲ. ಬೈದ್ರೆ ಎಂತ ನನ್ನ ಮಗನ್ಗೂ ಅದು ಅಡಿಯಿಂದ ಏರುತ್ತೆ ಮೇಲಕ್ಕೆ, ಆಯ್ತಾ? ವಾಪಸ್ ಒಂದೇ ನಿಮಿಷ ಎಲ್ಲಿದೆಯೋ ಬಾರೋ, ಅದೆಲ್ಲೋ ಏನೋ ತಾಕತ್ತಿದ್ರೆ ಫೋನ್ ತೆಗೀರಿ ಬನ್ನಿ ಅದು ಇದು ಅಂತಿನೆಲ್ಲ ಬರ್ತೀವಲ್ಲ. ಎಲ್ಲೋಗಿದೀವಿ? ಬೆಂಗಳೂರು ಬಿಟ್ಟು ಹೋಗಿದೀವ? ಎಲ್ಲರ ಗಡಿ ದಾಟಿ ಹೊಟ್ಟೋಗ್ಬಿಟ್ಟಿದೀವ? ನಮ್ಮೂರು ಮಂಡ್ಯ ಹತ್ರ ಕೆರಗೋಡು. ನಾವು ಇರೋದು ನಾಗರಬಾವಿಲಿ ಉಲ್ಲಾಳ್ ರೋಡಲ್ಲಿ. ಅಲ್ಲೇ ಇರ್ತೀವಿ. ಎಲ್ಲೋಗ್ತೀವಿ ನಾವು? ಅಂದ್ರೆ ಮಾತಾಡೋಕ್ಕೆ ಒಂದು ಸ್ಟೇಜ್ ಸಿಕ್ತು, ಮೈ ಸಿಕ್ತು ಅಂತ ಮಾತಾಡೋಕ್ಕೆ ಅಂತಂದ್ರೆ ನಾವು ಮಾತಾಡ್ತಾ ಇರ್ತೀವಲ್ಲ ಸರ್. ಇಲ್ಲ, ಇವಾಗ ಬಂದಿದ್ದೀನಿ. ಇದನ್ನ ಮುಗಿಸಿ ಅಲ್ಲೋಗಿ ಮಾತಾಡಿ 100 ಇಲ್ಲೂ ದೂರು ಕೊಡ್ತೀನಿ, ಮತ್ತೆ FIR ಮಾಡಿಸ್ತಾರೆ. ಅಂದ್ರೆ ಮಾತಾಡಬಾರ್ದು ನಮ್ಮ ಬಗ್ಗೆ ಅಂತಲ್ಲ. ಇದು ಸಿನಿಮಾ ಅಂತ ಬಂದಾಗ ಪ್ರೇಮ್ ಸರ್ ಆಗ್ಲಿ ನಾನಾಗ್ಲಿ ಈಗ ಅಪ್ಪು ಸರ್ಗೆ ಏನೋ ನಾನೇ ಹೀರೋ ಮಾಡಿದ್ದು ಅಂತಂದ್ರು. ಅದೊಂದೇ ಒಂದು ವಿಚಾರ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಯಾಕೆಂತಂದ್ರೆ 10ನೇ ವರ್ಷಕ್ಕೂ 8ನೇ ವರ್ಷಕ್ಕೂ 10ನೇ ವರ್ಷಕ್ಕೂ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು. ಅವತ್ತು ಇವರೇ ಹೋಗಿ ಹೀರೋ ಮಾಡಿದ್ರು ಅವ್ರನ್ನ. ಅವತ್ತು ಇವರೇ ಹೋಗಿ ಆರ್ಟಿಸ್ಟ್ ಮಾಡಿದ್ರ. ಪ್ರತಿಯೊಂದಕ್ಕೂ ಮಾತಾಡಕ್ ಒಂದು ನಾಲ್ಗೆಲ್ಲ ಒಂದು ಮಿತಿ ಇರಬೇಕು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಫೋನ್ ಸಂಪರ್ಕ ಮಾಡಿದ್ರ? ಯಾರು? ನಾನೇನಕ್ಕೆ ಮಾಡ್ಲಿ ಸರ್ ಅವ್ರಿಗೆ? ಯಾಕೆಂದ್ರೆ ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ. ಸಂಬಂಧಗಳೆಲ್ಲ ಮುಗ್ದೋಗಿದೆ ಇವತ್ತಿಗೆ. ಮೋಸ್ಟ್ಲಿ ನನ್ನ ಪ್ರಕಾರ ಅಂತ ಅನ್ಸಿದ್ದು, ಆ ವ್ಯಕ್ತಿಗೆ ಯಾರಾದ್ರೂ ಅವ್ರ ಮನೆಯವರು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಕರೆಕ್ಟ್ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಮಾನಸಿಕ ಅಸ್ವಸ್ಥತೆ ಅವ್ರು ಮಾತಾಡ್ತಾ ಇರೋದ್ರಲ್ಲಿ ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಪ್ರತಿಯೊಬ್ರು ಎಲ್ಲಾರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಅದು ಅವ್ಯಾಚ ಶಬ್ದಗಳನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ದಯವಿಟ್ಟು ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದೀನಿ, ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡಿಸಿ. ಇಲ್ಲ ಅಂತಂತಂದ್ರೆ ಎಲ್ಲಾರ ಬಗ್ಗೆನೂ ಈ ತರದ್ದು ಮಾತಾಡೋದು ಸರಿಯಲ್ಲ. ಮುಂದೊಂದು ದಿನ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನೀವೇ ಅನುಭವಿಸ್ಕೋಬೇಕಾಗುತ್ತೆ. ಫೈನಲಿ ಸ್ಟೇಷನ್ಗೂ ಕೂಡ ದೂರು ಕೊಟ್ಟಿದ್ದಾರೆ, ಜೊತೆ ಇಲ್ಲೂ ಕೂಡ ಫಿಲ್ಮ್ ಚೇಂಬರ್ಗೂ ಕೊಟ್ಟಿದ್ದಾರೆ. ನೀವೇನು ಸ್ಟೇಷನ್ ದೂರು ಕೊಟ್ಟಿದ್ದೀರಾ? ಇವಾಗ ತಾನೇ ಬಂದಾಗ ಪ್ರೇಮ್ ಸರ್ ಕಾಲ್ ಮಾಡಿದಾಗ ಹಿಂಗಿದೆ ಅಂತ ಅಂದ್ಬಿಟ್ಟು ಬಾ ಮಗನೇ ನೀನು ಅಂತ ಅಂದ್ಬಿಟ್ಟು ಅಂದ್ರು. ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಈಗ ವಾರಣಾಸಿಯಿಂದ ಮಾರ್ನಿಂಗ್ ಫ್ಲೈಟಿಗೆ ಬಂದಿದ್ದು. ಇವಾಗ ಹೋಗಿ ಅದೇ ಕೆಲಸ. ಫಸ್ಟ್ ಡಿಫಾರ್ಮೇಶನ್ ಡೆಫಿನೆಟ್ಲಿ ಹಾಕ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡ್ಬೋದು ಸರ್. ಅವ್ರ ತಾಯಿ ಬೇರೆ ಅಲ್ಲ, ನಮ್ಮ ತಾಯಿದಿರು ಬೇರೆ ಅಲ್ಲ. ಬೈದ್ರೆ ಎಂತ ನನ್ನ ಮಗನ್ಗೂ ಅದು ಅಡಿಯಿಂದ ಏರುತ್ತೆ ಮೇಲಕ್ಕೆ, ಆಯ್ತಾ? ವಾಪಸ್ ಒಂದೇ ನಿಮಿಷ ಎಲ್ಲಿದೆಯೋ ಬಾರೋ, ಅದೆಲ್ಲೋ ಏನೋ ತಾಕತ್ತಿದ್ರೆ ಫೋನ್ ತೆಗೀರಿ ಬನ್ನಿ ಅದು ಇದು ಅಂತಿನೆಲ್ಲ ಬರ್ತೀವಲ್ಲ. ಎಲ್ಲೋಗಿದೀವಿ? ಬೆಂಗಳೂರು ಬಿಟ್ಟು ಹೋಗಿದೀವ? ಎಲ್ಲರ ಗಡಿ ದಾಟಿ ಹೊಟ್ಟೋಗ್ಬಿಟ್ಟಿದೀವ? ನಮ್ಮೂರು ಮಂಡ್ಯ ಹತ್ರ ಕೆರಗೋಡು. ನಾವು ಇರೋದು ನಾಗರಬಾವಿಲಿ ಉಲ್ಲಾಳ್ ರೋಡಲ್ಲಿ. ಅಲ್ಲೇ ಇರ್ತೀವಿ. ಎಲ್ಲೋಗ್ತೀವಿ ನಾವು? ಅಂದ್ರೆ ಮಾತಾಡೋಕ್ಕೆ ಒಂದು ಸ್ಟೇಜ್ ಸಿಕ್ತು, ಮೈ ಸಿಕ್ತು ಅಂತ ಮಾತಾಡೋಕ್ಕೆ ಅಂತಂದ್ರೆ ನಾವು ಮಾತಾಡ್ತಾ ಇರ್ತೀವಲ್ಲ ಸರ್. ಇಲ್ಲ, ಇವಾಗ ಬಂದಿದ್ದೀನಿ. ಇದನ್ನ ಮುಗಿಸಿ ಅಲ್ಲೋಗಿ ಮಾತಾಡಿ 100 ಇಲ್ಲೂ ದೂರು ಕೊಡ್ತೀನಿ, ಮತ್ತೆ FIR ಮಾಡಿಸ್ತಾರೆ. ಅಂದ್ರೆ ಮಾತಾಡಬಾರ್ದು ನಮ್ಮ ಬಗ್ಗೆ ಅಂತಲ್ಲ. ಇದು ಸಿನಿಮಾ ಅಂತ ಬಂದಾಗ ಪ್ರೇಮ್ ಸರ್ ಆಗ್ಲಿ ನಾನಾಗ್ಲಿ ಈಗ ಅಪ್ಪು ಸರ್ಗೆ ಏನೋ ನಾನೇ ಹೀರೋ ಮಾಡಿದ್ದು ಅಂತಂದ್ರು. ಅದೊಂದೇ ಒಂದು ವಿಚಾರ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಯಾಕೆಂತಂದ್ರೆ 10ನೇ ವರ್ಷಕ್ಕೂ 8ನೇ ವರ್ಷಕ್ಕೂ 10ನೇ ವರ್ಷಕ್ಕೂ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು. ಅವತ್ತು ಇವರೇ ಹೋಗಿ ಹೀರೋ ಮಾಡಿದ್ರು ಅವ್ರನ್ನ. ಅವತ್ತು ಇವರೇ ಹೋಗಿ ಆರ್ಟಿಸ್ಟ್ ಮಾಡಿದ್ರ. ಪ್ರತಿಯೊಂದಕ್ಕೂ ಮಾತಾಡಕ್ ಒಂದು ನಾಲ್ಗೆಲ್ಲ ಒಂದು ಮಿತಿ ಇರಬೇಕು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಫೋನ್ ಸಂಪರ್ಕ ಮಾಡಿದ್ರ? ಯಾರು? ನಾನೇನಕ್ಕೆ ಮಾಡ್ಲಿ ಸರ್ ಅವ್ರಿಗೆ? ಯಾಕೆಂದ್ರೆ ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ. ಸಂಬಂಧಗಳೆಲ್ಲ ಮುಗ್ದೋಗಿದೆ ಇವತ್ತಿಗೆ. ಮೋಸ್ಟ್ಲಿ ನನ್ನ ಪ್ರಕಾರ ಅಂತ ಅನ್ಸಿದ್ದು, ಆ ವ್ಯಕ್ತಿಗೆ ಯಾರಾದ್ರೂ ಅವ್ರ ಮನೆಯವರು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಕರೆಕ್ಟ್ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಮಾನಸಿಕ ಅಸ್ವಸ್ಥತೆ ಅವ್ರು ಮಾತಾಡ್ತಾ ಇರೋದ್ರಲ್ಲಿ ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಪ್ರತಿಯೊಬ್ರು ಎಲ್ಲಾರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಅದು ಅವ್ಯಾಚ ಶಬ್ದಗಳನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ದಯವಿಟ್ಟು ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದೀನಿ, ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡಿಸಿ. ಇಲ್ಲ ಅಂತಂತಂದ್ರೆ ಎಲ್ಲಾರ ಬಗ್ಗೆನೂ ಈ ತರದ್ದು ಮಾತಾಡೋದು ಸರಿಯಲ್ಲ. ಮುಂದೊಂದು ದಿನ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನೀವೇ ಅನುಭವಿಸ್ಕೋಬೇಕಾಗುತ್ತೆ.